ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರ್ಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನನ್ನ ಒಂದು ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಯಾವುದಪ್ಪ ಅಂತಂದರೆ ಪುರಿ ಜಗನ್ನಾಥ್. ಅಲ್ಲಿ ಶ್ರೀಕೃಷ್ಣನ ಹೃದಯ ಇದೆ ಅಂತ ಕೇಳಿದ್ದೀನಿ. ಅಲ್ಲಿಗೆ ಹೋಗಬೇಕು ಅಂದರೆ ತುಂಬ ದಿವಸದಿಂದ ಅನ್ಕೊತಾ ಇದ್ವಿ. ನನಗೂ ಹಸ್ಬೆಂಡ್ಗೂ ಕೃಷ್ಣ ಅಂದರೆ ತುಂಬಾ ಇಷ್ಟ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ದಿವಸದಿಂದ ಅನ್ಕೊತಾ ಇದ್ವಿ. ಅನ್ಕೊಂಡು ಇವತ್ತು ಕಾಲ ಕೂಡ ಬಂದಿದೆ. 3 ಮಂತ್ಸ್ ಮುಂಚೆನೇ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಸೊ ವಿ ಆರ್ ಗೋಯಿಂಗ್ ಬೈ ಟ್ರೈನ್. ಬ್ಯಾಂಗ್ಳೂರಿಂದ ಅಂದರೆ ಯಶವಂತಪುರಿಂದ ಪುರಿ ಜಗನ್ನಾಥ್ಗೆ ಎವ್ರಿ ಸ್ಯಾಟರ್ಡೆ ಡೈರೆಕ್ಟ್ ಟ್ರೈನ್ ಇದೆ. ನಾವು ತೊಗೊಂಡಿದ್ದು ಕೂಡ ಅದೇ ಟ್ರೈನು. ಡೈರೆಕ್ಟ್ ಟ್ರೈನ್ ಸಿಕ್ಕರೆ ತುಂಬ ಒಳ್ಳೆಯದು. ಶನಿವಾರ ನೈಟ್ ಹತ್ತಿದ್ರೆ ಭಾನುವಾರ ಫುಲ್ ಟ್ರೈನಲ್ಲೇ ಇರ್ತೀವಿ. ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 3 o'clock ನಾವು ಪುರಿ ಜಗನ್ನಾಥ್ ರೀಚ್ ಆಗ್ತೀವಿ. ಟ್ರೈನ್ ಜರ್ನಿನೇ ಬೆಸ್ಟ್. ಫ್ಲೈಟ್ ಇಲ್ಲಾಂದರೆ ಟ್ರೈನ್ ಬೆಸ್ಟ್. ಯಾಕೆಂದರೆ ನನಗೆ ಮಗು ಇರೋದ್ರಿಂದ ಟ್ರೈನ್ ಈಸ್ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂತಂದರೆ ಟ್ರೈನಲ್ಲಾದರೆ ಎಲ್ಲ ಥರ ಫೆಸಿಲಿಟೀಸು ಫುಡ್ಡು ಎಲ್ಲ ಸಿಗುತ್ತೆ. ಬಸ್ ಆದರೆ ಅಲ್ಲಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಫೈನಲಿ ನಾವು ಮಂಡೇ ಮಾರ್ನಿಂಗ್ 3 o'clock ಪುರಿ ಜಗನ್ನಾಥ್ ರೀಚ್ ಆದಮೇಲೆ ನಾವು ರೂಮ್ ಕೂಡ ಮೊದಲೇ ಬುಕ್ ಮಾಡ್ಕೊಂಡಿದ್ದೀವಿ. ರೈಲ್ವೆ ಸ್ಟೇಷನಿಂದ ಆಚೆ ಹೋಗಿಬಿಟ್ಟು ಆಟೋ ತೊಗೊಂಡು ರೂಮ್ಗೆ ಹೋಗಬೇಕು. ನೀವು ಮೊದಲೇ ರೂಮ್ ಬುಕ್ ಮಾಡ್ಕೊಂಬರೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಟ್ರೈನ್ ಹೋಗೋದು ಅರ್ಲಿ ಮಾರ್ನಿಂಗ್ 3 o'clock ಆಗಿರೋದ್ರಿಂದ ಅಷ್ಟು ಬೇಗ ರೂಮ್ ಸಿಗೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಮೊದಲೇ ರೂಮ್ ಬುಕ್ ಮಾಡ್ಕೊಂಬರೋದು ಸೊ ಇಲ್ಲಿ ಟ್ರೈನ್ ಬಂದ ತಕ್ಷಣ ಆಟೋ ಫೆಸಿಲಿಟೀಸು ಎಲ್ಲ ಥರ ಫೆಸಿಲಿಟೀಸ್ ಇದೆ. ಯಾವುದೇ ರೀತಿಯ ತೊಂದರೆ ಅನ್ನೋದು ಆಗೋದಿಲ್ಲ. ನಮ್ಮದು ಕೂಡ ಫಸ್ಟ್ ಟೈಮ್. ಬಟ್ ನಾವು ಕೂಡ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಬಂದಿದ್ವಿ. ತುಂಬ ವೀಡಿಯೋಸ್ ಎಲ್ಲ ನೋಡಿ ನಾಲೆಡ್ಜಿಂದನೇ ಬಂದಿದ್ದು. ತುಂಬ ಥರ ಆಟೋಸು ಕಾರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಯು ಕ್ಯಾನ್ ಆಪ್ಟ್ ಎನಿಥಿಂಗ್. ಅದರಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು. ನಾವು ಮೊದಲೇ ರೂಮ್ ಬುಕ್ ಮಾಡ್ಕೊಂಡಿದ್ರಿಂದ ನಮ್ಗೆ ಎಲ್ಲಿ ಹೋಗಬೇಕು ಅಂತ ನಮ್ಮ ಡೆಸ್ಟಿನೇಷನ್ ಗೊತ್ತಿತ್ತು. ಸೊ ನಾವು ಕೂಡ ಒಂದು ಆಟೋ ತೊಗೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ಚೆನ್ನಾಗಿದೆ. ನಮ್ಮ ಅರ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರಲ್ಲಿ ಹೇಗೆ ಜನ ಓಡಾಡ್ತಾರೋ ಅದೇ ಥರ ಪುರಿ ಜಗನ್ನಾಥಲ್ಲೂ ಓಡಾಡ್ತಾರೆ. ಯಾಕೆಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ. ಆ ಥರ ಎಲ್ಲ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನನಗೇನು ಕಳ್ಳರ ಕಾಟ ಆ ಥರ ಎಲ್ಲ ಏನೂ ಅನಿಸಿಲ್ಲ. ಟ್ರೈನಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಟ್ರೈನ್ ಜರ್ನಿ ಈಸ್ ಬೆಸ್ಟ್. ಆಮೇಲೆ ಇಲ್ಲಿ ಕೂಡ ಅಲ್ಲಿ ಹೋಗಿದ ತಕ್ಷಣ ಜನ ಅವರೇ ಕರೀತಿರ್ತಾರೆ ಎಲ್ಲಿ ಹೋಗಬೇಕು ಏನು ಅಂತ ಕೇಳ್ಕೊಂಡು. ನಮ್ಗೆ ಯಾವುದೇ ರೀತಿಯಾದ ಮೋಸ ಆಗಿಲ್ಲ. ಸೊ ನಾವು ಹೋಗಿದ್ದು ಆ್ಯಕ್ಚುಲಿ ರಥಯಾತ್ರೆ ಆಗಿ 15 days ಆಗಿತ್ತು ಅಷ್ಟೇ. ಹಾಗಾಗಿ ತುಂಬ ಚೆನ್ನಾಗಿತ್ತು. ರಥ ಬೀದಿಯಲ್ಲೇ ನಾವು ಹೋಗಿದ್ದರಿಂದ ಎಲ್ಲ ಇನ್ನೂ ಹಾಗೆ ಇತ್ತು. ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿತ್ತು. ಸೊ ನಾವು ಇವಾಗ ರೈಲ್ವೆ ಸ್ಟೇಷನಿಂದ ನಮ್ಮ ರೂಮ್ ಕಡೆ ಹೊರಟಿದ್ದೀವಿ. ನಾವು ಬುಕ್ ಮಾಡ್ಕೊಂಡಿರೋ ರೂಮು ದೇವಸ್ಥಾನದಿಂದ 1.5 to 2 kilometers ಅಷ್ಟೇ ಇದ್ದಿದ್ದು. ಆಮೇಲೆ ಇಲ್ಲಿ ಆಟೋಗಳು ಫ್ರೀಕ್ವೆಂಟಾಗಿ ಸಿಗೋದ್ರಿಂದ ಟ್ರಾವೆಲಿಂಗ್ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಮ್ಮ ರೂಮ್ ಹೆಸರು ಶ್ರೀ ಪುರುಷೋತ್ತಮ ಭಕ್ತ ನಿವಾಸ್ ಅಂತ. ನಾನು ಅದ್ರ ಡೀಟೇಲ್ಸ್ ಎಲ್ಲನೂ ಕಂಪ್ಲೀಟಾಗಿ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಹಾಕ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನಿಮ್ಗೆ ಬೇಕಾದರೆ ನೀವು ಕೂಡ ರೂಮ್ ಬುಕ್ ಮಾಡ್ಕೊಬೋದು. ಇದು ತುಂಬಾ ಚೆನ್ನಾಗಿದೆ ಈ ರೂಮು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ನಾವು 3 o'clock ಬಂದ್ವಿ. ಅಲ್ಲಿ ಹೋಗೋಷ್ಟು ಒಂದು 4.5 ಆಯಿತು. ಅವರು ಆವಾಗಲೇ ಎದ್ದು ನಮಗೆ ರೂಮ್ ಕೀಸ್ ಎಲ್ಲ ಕೊಟ್ಟರು. ಆಲ್ರೆಡಿ ಪ್ರೀ ಬುಕ್ಕಿಂಗ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಕೊಟ್ಟರು. ಎಲ್ಲ ಡೀಟೇಲ್ಸ್ ಇಲ್ಲಿದೆ, ನೀವು ನೋಡ್ಕೊಳ್ಬೋದು. ಆ್ಯಂಡ್ ನೀವೇನಾದರೂ ರೂಮ್ ಬುಕ್ ಮಾಡ್ಕೊತೀರಾ ಅಂದರೆ AC ರೂಮ್ನೇ ಬುಕ್ ಮಾಡ್ಕೊಳ್ಳಿ. ನಾನ್ AC ಇರೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನಾವು 3 o'clock ಹೋದ್ರೂ ತುಂಬ ಅಂದರೆ ತುಂಬ ಸೆಕೆ. ಅಂದರೆ ಮಧ್ಯರಾತ್ರಿ 3 ಗಂಟೆ, ಬ್ಯಾಂಗ್ಳೂರಲ್ಲಿ ಮಧ್ಯಾಹ್ನ 1 ಗಂಟೆ ಥರ ಅಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಬೆಳಗಿನ ಜಾವ 3 ಗಂಟೆ ಎಷ್ಟು ಚಳಿ ಇರುತ್ತೆ. ಬಟ್ ಅಲ್ಲಿ ಅಷ್ಟೇ ಸೆಕೆ ಇತ್ತು. ಇರೋಕ್ಕೆ ಆಗ್ತಾನೆ ಇರಲಿಲ್ಲ. ಯಾವಾಗ ರೂಮ್ಗೆ ಹೋಗ್ಬಿಡ್ತೀವಪ್ಪ ಅನಿಸೋ ಥರ ಆಗಿತ್ತು. ರೈಲ್ವೆ ಸ್ಟೇಷನ್ ನಿಲ್ಲಕ್ಕಾಗಿಲ್ಲ. ಅದಕ್ಕೆ ಬೇಗ ಆಟೋ ತೊಗೊಂಡು ಬಂದಿದ್ದು ನಾವು. ಸೊ ನೀವೇನಾದರೂ ಬುಕ್ ಮಾಡ್ಕೊತೀರಾ ಅಂದರೆ AC ರೂಮೇ ಬುಕ್ ಮಾಡ್ಕೊಳ್ಳಿ. ಅದು ಬೀಚ್ ನಿಯರ್ ಇರೋದ್ರಿಂದ ತುಂಬಾ ಸೆಕೆ ಆಗುತ್ತೆ. ಅಲ್ಲೊಂದು ನಿಮಿಷ ಕೂಡ ಇರೋಕ್ಕಾಗಲ್ಲ. ರೂಮಲ್ಲಿ AC ಇಲ್ಲದೆ ಇರೋದಕ್ಕೆ ಆಗೋದೇ ಇಲ್ಲ. ಬನ್ನಿ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ತೋರಿಸ್ತೀನಿ. ರೂಮ್ ಓಪನ್ ಮಾಡಿದ ತಕ್ಷಣ ಒಂದು ಟಾಯ್ಲೆಟ್, ರೈಟ್ ಸೈಡ್ಗೆ ಒಂದು ಟಾಯ್ಲೆಟ್ ಇದೆ. ಅಟ್ಯಾಚ್ಡ್ ಬಾತ್ರೂಮ್ ವಿತ್ ಟಾಯ್ಲೆಟ್. ಅದು ಕೂಡ ತುಂಬಾ ಚೆನ್ನಾಗಿದೆ. ಕ್ಲೀನಾಗಿತ್ತು. ಮೇನ್ಲಿ ಕ್ಲೀನಾಗಿತ್ತು. ಆ್ಯಂಡ್ ಒಂದು ಬೆಡ್ಡು, ಒಂದು ಬೀರೋ ಇದೆ. ಮಾಮೂಲಿ ಎಲ್ಲ ರೂಮ್ಗಳು ಹೇಗಿರುತ್ತೆ ಹಾಗೆ ಇತ್ತು. ಒಂದು TV, ರಿಮೋಟ್, ಒಂದು ಟೇಬಲ್ ಥರ ಇತ್ತು, ಚೇರು, ಇದೊಂದು ಮಿರರ್ ಇತ್ತು, ಫೋನ್ ಅಷ್ಟೆ. ಆ್ಯಂಡ್ AC, ಮೇನ್ AC, ಫ್ಯಾನ್ ಪ್ಲಸ್ AC ನಾವು ಎರಡೂ ಆನ್ ಮಾಡ್ಕೊಂಡಿದ್ವಿ. ಅಷ್ಟು ಸೆಕೆ ಆಗ್ತಾಯಿತ್ತು. 1 ನಿಮಿಷ ಇರೋಕ್ಕಾಗಲ್ಲ, ಅಷ್ಟು ಸೆಕೆ ಆಗ್ತಿತ್ತು. ಸೊ ನೀರು ಹೋಟೆಲ್ ತುಂಬಾ ಅಂದರೆ ಅದು ರೂಮ್ ಥರ, ಹೋಟೆಲ್ ಥರ ಅಲ್ಲ, ಇದು ರೂಮ್ ಥರ. ಇದು ತುಂಬಾ ಬೆಸ್ಟ್. ನೀವು ಬುಕ್ ಮಾಡಿಕೊಂಡ್ರೆ ಇದನ್ನೇ ಬುಕ್ ಮಾಡ್ಕೊಳ್ಳಿ. ಬೆಳಿಗ್ಗೆ ನಾವು ಬುಕ್ ಮಾಡ್ಕೊಂಡಿದ್ದು ರೂಮ್ ಈ ರೀತಿ ಕಾಣುತ್ತೆ.
ನೋಡ್ಬೋದು. ಬೆಳಿಗ್ಗೆ ಇದೊಂದು 7 ಗಂಟೆ ಅನಿಸುತ್ತೆ, 7 ಗಂಟೆನೇ ಮಧ್ಯಾಹ್ನ ಥರ ಇದೆ. ಅಷ್ಟು ಬಿಸಿಲು, ಅಷ್ಟು ಸೆಕೆ ಇರುತ್ತೆ, ಇರೋಕ್ಕಾಗಲ್ಲ. ಆ್ಯಂಡ್ ಎಲ್ಲ ರೂಮ್ಸ್ ಹತ್ರನೂ ಆಟೋಸು ಬಂದಿರ್ತಾರೆ ಅಲ್ಲಲ್ಲೇ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಏನು ತೊಂದರೆ ಆಗೋದಿಲ್ಲ. ನಾವಿವಾಗ ರೆಡಿಯಾಗಿ 2 ಫೋಟೋಸ್ ತೊಗೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ನಮ್ಮ ರೂಮಿಂದ ದೇವಸ್ಥಾನ 1.5 ಕಿಲೋಮೀಟ್ರ್ ಅಷ್ಟೇ ಇದೆ. ಆ್ಯಂಡ್ ಸಿಟಿ ಕೂಡ ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಅದೇ ನಾನು ಹೇಳಿದ್ನಲ್ಲ, ರಥಯಾತ್ರೆ ಇತ್ತು ಅಂತ, ಹಾಗಾಗಿ ಎಲ್ಲನೂ ಚೆನ್ನಾಗಿತ್ತು. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಸ್ಟ್ರೇಟ್ ಹೋದರೆ ಗುಂಡಿಚಾ ಟೆಂಪಲ್ ಅಂತಂದರೆ ಜಗನ್ನಾಥನವರ ಚಿಕ್ಕಮ್ಮನ ಟೆಂಪಲ್. ಹೀಗೆ ರೈಟ್ಗೆ ಹೋದರೆ ಜಗನ್ನಾಥನ ಸನ್ನಿಧಾನ ಕಾಣಿಸುತ್ತೆ. ಸ್ಟ್ರೇಟ್ ಹೋಗಬೇಕು. ನಾನಂತೂ ಯಾವಾಗ ಹೋಗಿ ಆ ಶ್ರೀಕೃಷ್ಣನ ಹೃದಯ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ. ಅಷ್ಟು ನನ್ನ ಡ್ರೀಮ್ ಶ್ರೀಕೃಷ್ಣನ ನೋಡಬೇಕು ಅನ್ನೋದು. ನಾವು ಅಲ್ಲಿಗೆ ಹೋಗಿ ಬಂದ್ವಿ, ಬಟ್ ಇವಾಗ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಆ ರೀತಿ ಇದೆ ಶ್ರೀಕೃಷ್ಣನ ಸನ್ನಿಧಾನ. ಇದೇನೇ ರಥ ಬೀದಿ. ಇಲ್ಲಿಂದ ಗುಂಡಿಚಾ ಟೆಂಪಲ್ ತನಕ ರಥಯಾತ್ರೆ ನಡೆಯುತ್ತೆ. ಇದು ವರ್ಷಕ್ಕೆ 1 ಸತಿ ನಡೆಯುತ್ತೆ. ಸೊ ಕಾಣಿಸ್ತಿದೆಯಾ ನಿಮಗೆ ಟೆಂಪಲ್ಲು? ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅದೇ ಪುರಿ ಜಗನ್ನಾಥನ ಸನ್ನಿಧಾನ. ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಸಿಂಹದ್ವಾರ ಅಂತ ಇರುತ್ತೆ, ಅಲ್ಲಿ ಕಾಣ್ತಿದೆಯಲ್ಲ ಅದೇ. ಅಲ್ಲಿಂದ ನೀವು ಹೋಗಬೇಕು. ಸ್ಪೆಷಲ್ ಎಂಟ್ರಿ ಕೂಡ ಇರುತ್ತೆ, ಅದ್ರಲ್ಲಿ ಕೂಡ ಹೋಗ್ಬೋದು. ಆ ದ್ವಾರದ ಒಳಗಡೆಯಿಂದ ಹೋದರೆ ಜನರಲ್ ಎಂಟ್ರಿ ಇರುತ್ತೆ. ಆ್ಯಂಡ್ ಮೊಬೈಲೆಲ್ಲ ಅಲೋ ಇರಲ್ಲ. ಮೊಬೈಲೆಲ್ಲ ಔಟ್ಸೈಡೇ ಡೆಪಾಸಿಟ್ ಮಾಡಿಬಿಟ್ಟು ಹೋಗಬೇಕು. ಫ್ರೀ ಡೆಪಾಸಿಟ್ ಕೂಡ ಇರುತ್ತೆ ಆ್ಯಂಡ್ ಪೇ ಡೆಪಾಸಿಟ್ ಕೂಡ ಇರುತ್ತೆ. ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಒಳಗೆ ಹೋಗಬೇಕು. ಒಳಗೆಲ್ಲ ರೆಕಾರ್ಡ್ಸ್ ಇರಲ್ಲ. ನನಗಂತೂ ಶ್ರೀಕೃಷ್ಣನ ದರ್ಶನ ಕಂಪ್ಲೀಟಾಗಿ ಆಯಿತು. ಶ್ರೀಕೃಷ್ಣನ ಜೊತೆಗೆ ಬಲಭದ್ರ ಸುಭದ್ರ ದರ್ಶನ ಕೂಡ ಆಯಿತು. ಸೊ ಇದು ಶ್ರೀಕೃಷ್ಣ ಅವರ ಮಹಾಪ್ರಸಾದ. ಇದನ್ನು ಮಹಾಪ್ರಸಾದ ಅಂತ ಕರೀತಾರೆ. ಮಹಾಪ್ರಸಾದ 7 ಮಡಿಕೆಗಳಲ್ಲಿ ಮಾಡ್ತಾರೆ. ಮೊದಲು ಮೇಲಿರುವಂಥ ಮಡಿಕೆಯಲ್ಲಿರೋ ಪ್ರಸಾದ ಬೇಯುತ್ತೆ, ಆಮೇಲೆ ಕೊನೆಯಲ್ಲಿರುವಂಥ ಮಡಿಕೆಯಲ್ಲಿರೋ ಪ್ರಸಾದ ಬೇಯುತ್ತೆ. ಅದೇ ಇಲ್ಲಿನ ಸ್ಪೆಷಾಲಿಟಿ. ಮಹಾಪ್ರಸಾದನ ಮಾತ್ರ ಯಾವತ್ತೂ ಯಾರೂ ಬೇಡ ಅನ್ನಬಾರ್ದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಧ್ವಜ. ಅದನ್ನು ಡೈಲಿ ಸಾಯಂಕಾಲ ಚೇಂಜ್ ಮಾಡ್ತಾರೆ. ಆ್ಯಂಡ್ ಅದನ್ನೇನೋ ಚೇಂಜ್ ಮಾಡಿಲ್ಲ ಅಂತಂದರೆ ಅದೆಷ್ಟೋ ವರ್ಷಗಳ ಕಾಲ ದೇವಸ್ಥಾನದ ಬಾಗಿಲಾಗಬೇಕು ಅಂತ ಅನ್ನೋದು ಪ್ರತೀತಿ ಇದೆ. ಹಾಗಾಗಿ ಅದನ್ನು ಡೈಲಿ ಸಂಜೆ ಚೇಂಜ್ ಮಾಡ್ತಾರೆ. ನಾವು ಅದನ್ನು ಕೂಡ ನೋಡಬೇಕು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಾವು ದೇವಸ್ಥಾನ ಪುರಿ ಜಗನ್ನಾಥ ಒಂದನ್ನೇ ನೋಡಲಿಲ್ಲ. ಅಲ್ಲಿಗೆ ಹೋಗಿದ್ದೀವಲ್ಲ, ಹಾಗೆ ಅಲ್ಲಿ ಸುತ್ತಮುತ್ತ ಪ್ಲೇಸಸ್ ನೋಡೋಣ, ಎಲ್ಲನೂ ಕವರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಸೊ ಇದಿಷ್ಟು ಪುರಿ ಜಗನ್ನಾಥನ ದರ್ಶನ ಆಗಿತ್ತು. ನೆಕ್ಸ್ಟ್ ಭುವನೇಶ್ವರ್, ಒರಿಸ್ಸಾದಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶ್ರೀಕೃಷ್ಣ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಹರೇ ರಾಮ್ ಹರೇ ಕೃಷ್ಣ. ಕೃಷ್ಣನನ್ನು ನಂಬಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ, ಅವನನ್ನು ಆರಾಧಿಸಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಯಾವಾಗ ಟ್ರೈನ್ ಬುಕ್ ಮಾಡ್ಕೊಂಡ್ವಿ, ಯಾವಾಗ ರೂಮ್ ಬುಕ್ ಮಾಡ್ಕೊಂಡ್ವಿ, ಹಾಗೆ ಅಲ್ಲಿ ಯಾವ್ಯಾವ ಪ್ಲೇಸ್ನ ಕವರ್ ಮಾಡಿದ್ವಿ ಎಲ್ಲನೂ ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗ್ ಇಲ್ಲೇ ಪುರಿ ಜಗನ್ನಾಥದಲ್ಲೇ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.